ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಮಕರ ರಾಶಿಯವರಿಗೋಸ್ಕರ ನಿಮಗೋಸ್ಕರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇನೆ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೂ ಶುಭ ವಿಚಾರವೂ ಇರುತ್ತೆ, ಎಚ್ಚರಿಕೆಯೂ ಇರುತ್ತೆ. ಸೆಪ್ಟೆಂಬರ್ ತಿಂಗಳ ಒಂದು ಶುಭ ವಿಚಾರಗಳ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ, ನೋಡಿದೀರಾ ಎಲ್ಲರೂ ಸಹ. ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಯಾಕೆ ಅಂತಂದರೆ ನಾನು ಈ ವಿಡಿಯೋದಲ್ಲಿ ಬರೀ ಎಚ್ಚರಿಕೆ ಕೊಟ್ಕೊಂಡು ಹೋದಾಗ ಕಮೆಂಟ್ಸ್ಗಳು ಬರುತ್ತೆ, ಏನ್ರಿ ಬರೀ ಎದುರಿಸ್ತಾ ಇದ್ದೀರಾ, ಬರೀ ಎದುರಿಸೋದೇ ಆಗೋಯ್ತು, ನಿಮ್ಮ ಒಂದು ಒಳ್ಳೆ ಮಾತಾಡಲ್ಲ, ನೀವು ಬರೀ ಇದೇ ಆಗೋಯ್ತು ಅಂದರೆ ನೀವು ನೋಡಿಲ್ಲ ಅಂತ ಆಯ್ತು, ನನ್ನ ಪರಿಚಯ ನಿಮಗಿಲ್ಲ ಅಂತ ಸ್ಪಷ್ಟ ಆಗ್ಬಿಡುತ್ತೆ ನನಗೆ. ಯಾಕೆ ಅಂತಂದರೆ ಪರಿಚಯ ಇಲ್ಲದೋದಾಗೆ ನಮ್ಮ ಬಗ್ಗೆ ಹಂಗೆ ಹೇಳಲಿಕ್ಕೆ ಸಾಧ್ಯ, ನಮ್ಮ ಬಗ್ಗೆ ಗೊತ್ತಿದ್ರೆ ಹಂಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಶುಭ ವಿಚಾರ ವಿಡಿಯೋ ಪ್ರತಿ ತಿಂಗಳು ಶುಭ ವಿಚಾರವನ್ನು ಅಪ್ಲೋಡ್ ಮಾಡ್ತಾರೆ, ಎಚ್ಚರಿಕೆಗಳನ್ನು ಅಪ್ಲೋಡ್ ಮಾಡ್ತಾರೆ. ಮಕರ ರಾಶಿಯವರಿಗೆ ಸಪ್ರೇಟಾಗಿ ಒಂದು ಚಾನಲೇ ಮಾಡಿಟ್ಟಿದ್ದಾರೆ, ಅಲ್ಲೂ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ. ಇದೆಲ್ಲದೂ ಸಹ ಗೊತ್ತಿರೋರು ಯಾರು ಅದ್ರ ಬಗ್ಗೆ ತಪ್ಪು ತಿಳ್ಕೊಡಲ್ಲ. ಫಸ್ಟ್ ಟೈಮ್ ನೋಡ್ತಕ್ಕಂಥವರೆಲ್ಲ ಈ ಥರ ಏನೋ ಒಂದು ಹೇಳ್ತಾರೆ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಮೊದಲನೇದಾಗಿ ಈ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಆಮೇಲೆ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಆಮೇಲೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ಅಂತ ಕೆಳಗಡೆ ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಖಂಡಿತವಾಗಿ ಓಂ ನಮಃ ಶಿವಾಯ ಅಂತ ಒಂದು ಕಮೆಂಟ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಎಚ್ಚರಿಕೆಗಳು ಬಿಡಿ ತಿಳಿಸೋಕ್ಕಿಂತ ಮುಂಚೆ ಮೊದಲನೇದಾಗಿ ಗ್ರಹ ಸ್ಥಿತಿಗಳನ್ನು ಹೇಳ್ಬಿಡ್ತೇನೆ. ಶುಭ ವಿಚಾರ ವಿಡಿಯೋದಲ್ಲಿ ಹೇಳಿದ್ದೇನೆ, ಇನ್ನೊಂದ್ಸಲ ಹೇಳ್ಬಿಡ್ತಾನೆ. ರವಿಗ್ರಹ ಸೆಪ್ಟೆಂಬರ್ 15ವರೆಗೂ ಸಿಂಹ ರಾಶಿಯಲ್ಲಿ, ನಂತರ ಕನ್ಯಾ ರಾಶಿಯಲ್ಲಿ ರವಿಗ್ರಹ ಇರಲಿದ್ದಾನೆ. ಸೆಪ್ಟೆಂಬರ್ 18ನೇ ತಾರೀಕಿನಿಂದ ಶುಕ್ರ ತುಲಾ ರಾಶಿಗೆ ಹೋಗ್ತಾನೆ. 18ರವರೆಗೆ ಕನ್ಯಾ ರಾಶಿಯಲ್ಲಿ, ನಂತರ ತುಲಾ ರಾಶಿಯಲ್ಲಿ ಶುಕ್ರ ಗ್ರಹ ಸಂಚಾರ. 18ನೇ ತಾರೀಕು ತನಕ ನೀಚ ಸ್ಥಿತಿ ಇರ್ತಾನೆ, 17ನೇ ತಾರೀಕು ತನಕ, ನಂತರ ಸ್ವಸ್ಥಾನಕ್ಕೆ ಬರ್ತಾನೆ ಶುಕ್ರ. ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಬುಧ ಗ್ರಹ 22ನೇ ತಾರೀಕಿನ ತನಕ ಸಿಂಹ ರಾಶಿಯಲ್ಲಿರೋ ಬುಧ ಗ್ರಹ 23ನೇ ತಾರೀಕು ಕನ್ಯಾ ರಾಶಿಗೆ ಬುಧ ಗ್ರಹನ ಎಂಟ್ರಿ. 22ನೇ ತಾರೀಕಿನ ತನಕ, 22ರ ತನಕ ಸಿಂಹ ರಾಶಿಯಲ್ಲಿ ಬುಧ, 23ನೇ ತಾರೀಕಿಂದ ಕನ್ಯಾ ರಾಶಿಯಲ್ಲಿ ಬುಧ. ಇದು ಸಹಜ ಗ್ರಹ, 3 ಪ್ರಧಾನವಾದ ಗ್ರಹ ಸಂಚಾರಗಳು. ಇನ್ನು ಕುಜಗ್ರಹ ಮಿಥುನ ರಾಶಿಯಲ್ಲಿ ಇಡೀ ಸೆಪ್ಟೆಂಬರ್ ತಿಂಗಳಿರಲಿದ್ದಾನೆ. ಶನಿ ಕುಂಭರಾಶಿಯಲ್ಲಿ, ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ, ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ರಾಹು, ನಿಮ್ಮ ರಾಶಿಯಿಂದ ಅಂದರೆ ಧನುರಾಶಿಯಲ್ಲಿ ರಾಹು, ಆಮೇಲೆ ಕನ್ಯಾ ರಾಶಿಯಲ್ಲಿ ಕೇತು. ಇದು ಸಹಜ ಸ್ಥಿತಿ, ಇದು ಗ್ರಹ ಸ್ಥಿತಿ, ಗ್ರಹಗಳ ಸ್ಥಿತಿ ಆಗಿರುತ್ತದೆ. ಸೊ ಹೀಗಿರಬೇಕಾದ್ರೆ ಮಕರ ರಾಶಿಯವರಿಗೆ ಏನೇನು ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದು ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಸೆಪ್ಟೆಂಬರ್ 18ನೇ ತಾರೀಕಿನ ತನಕ ಶುಕ್ರ ನೀಚ ಸ್ಥಿತಿಯಲ್ಲಿ ಇರ್ತಾನ್ರಿ. ಶುಕ್ರ ಯಾರು? ಮಕರ ರಾಶಿಯವರಿಗೆ ಶುಕ್ರ ಕರ್ಮಾಧಿಪತಿ. ಆದ್ರಿಂದ ಸೆಪ್ಟೆಂಬರ್ 18ನೇ ತಾರೀಕಿನ ತನಕ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗೋ ಪ್ರಶ್ನೆಯೇ ಇಲ್ಲ. ಏನೋ ಒಂದು ಸಮಸ್ಯೆ ಆಗತ್ತೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗೋ ಪ್ರಶ್ನೆ ಇಲ್ಲ. ಅಷ್ಟೇ ಅಲ್ಲ, ಆಲ್ರೆಡಿ ಜಾಬಲ್ಲಿ ಇರ್ತಕ್ಕಂತಹ ಮಕರ ರಾಶಿಯವರು ಇರುವ ಕೆಲಸವನ್ನ ಕಳೆದುಕೊಳ್ಳುವ ಸಾಧ್ಯತೆ ತೀರಾ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಕರ್ಮಾಧಿಪತಿಗೆ ನೀಚ ಸ್ಥಿತಿ, ಅದು ಭಾಗ್ಯಸ್ಥಾನದಲ್ಲಿ ನೀಚ ಸ್ಥಿತಿ. ಅಂದ್ರೆ ಅರ್ಥ ಏನು ಗೊತ್ತಾ? ಏನೋ ಹೊಸಾದು ಟ್ರೈ ಮಾಡಕ್ ಹೋಗಿ ಇರೋ ಕೆಲಸ ಹಾಳು ಮಾಡ್ಕೊಳ್ತೀರಾ ಅಂತ ಅರ್ಥ. ಏನೋ ಪ್ರಯತ್ನ ಮಾಡಕ್ ಹೋಗ್ತೀರಾ, ನಿಮ್ಮ ಲಕ್ನ ಟೆಸ್ಟ್ ಮಾಡಕ್ ಹೋಗ್ತೀರಾ, ಬಿಡ್ದು ತನ್ನ ಕಾಲ್ ಮೇಲೆ ಕಲ್ಲು ಹಾಕೊಂಡೆ ಅನ್ನೋ ಥರ ಆಗ್ಬಿಡುತ್ತೆ ನಿಮಗೆ, ಆಯ್ತಾ? ಸೊ ಆದ್ರಿಂದ ಹೊಸ ವಿಚಿತ್ರ ಪ್ರಯತ್ನಗಳನ್ನ ಏನಾಗುತ್ತೆ ನೋಡೋಣ ಅನ್ನೋ ಪ್ರಯತ್ನಗಳನ್ನ ಮಕರ ರಾಶಿಯವರು 18ನೇ ತಾರೀಕಿನ ತನಕ ಮಾಡಕ್ ಹೋಗ್ಬಿಡಿ. ಅದು ರಿಲೇಟೆಡ್ ಟು ಜಾಬ್, ಇನ್ ದ ಜಾಬ್ ನಿಮ್ಮ ಕೆಲಸದ ವಿಚಾರದಲ್ಲಿ ಏನೇನೋ ಹೊಸ ಐಡಿಯಾಗಳು ಮಾಡಕ್ಕೆ ಹೋದ್ರೆ ಇರೋ ಕೆಲಸರು ಕಳ್ಕೋಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಆಮೇಲೆ 18ನೇ ತಾರೀಕಿನ ತನಕ ದಯವಿಟ್ಟು ನಿಮ್ಮ ಮೇಲಧಿಕಾರಿಗಳ ಜೊತೆಗಾಗಲಿ ಅಥವಾ ನಿಮ್ಮ ಸಹೋದ್ಯೋಗಿಗಳ ಜೊತೆಗಾಗಲಿ, ನಿಮ್ಗಿನ ಕೆಳಗಡೆ ಕೆಲಸ ಮಾಡಿ ಯಾರ ಜೊತೆಗೂ ಜಗಳ ಮನಸ್ತಾಪ ಮಾಡಕ್ಕೆ ಹೋಗ್ಬೇಡಿ. ಮಾಡಿದ್ರೆ ತಪ್ಪು ಅವ್ರದ್ದೇ ಆಗಿರಲಿ, ತಪ್ಪು ಮಾತ್ರ ನಿಮ್ಮದೇ ಅಂತ ನಿಮ್ಮ ಹಣೆ ಪಟ್ಟಿ ಕಳಿಸಿ ನಿಮ್ಮನ್ನ ಕೆಲಸದಿಂದ ತೆಗೆದಾಕೋದು, ನಿಮಗೆ ನೋಟಿಸ್ ಕೊಡೋದು, ನಿಮಗೆ ಕೆಲಸದ ವಿಚಾರದಲ್ಲಿ ದುಃಖ ಆಗೋ ಥರ ಮಾಡಿಬಿಡ್ತಾರೆ. ಸೊ ಆದ್ದರಿಂದ ಬಹಳ ಕೇರ್ಫುಲ್ ಆಗಿರುವಂಥದ್ದು. ನಿಮಗಿನ್ನ ಕೆಳಗಡೆ ಕೆಲಸ ಮಾಡಲಿ, ಮೇಲೆ ಕೆಲಸ ಮಾಡಲಿ, ನಿಮ್ಮ ಜೊತೆ ಕೆಲಸ ಮಾಡುವಂಥವ್ರಾಗಿರಲಿ, ಅವ್ರ ಜೊತೆಗೆ ಸಂಯಮವನ್ನು ಮೇಂಟೈನ್ ಮಾಡಿ. ಆಮೇಲೆ ಯಾವುದೇ ಕಾರಣಕ್ಕೂ ಜಗಳ ಮನಸ್ತಾಪಗಳು ಆಗಲೇಬಾರ್ದು ಉದ್ಯೋಗದಲ್ಲಿ, ಆ ಥರ ನೋಡ್ಕೊಳ್ಳಿ. ಜಾಬ್ ರಿಸೈನ್ ಡಿಸಿಷನ್ಗಂತೂ ಬರಲೇಬೇಡಿ, ಆ ತೀರ್ಮಾನಕ್ಕೆ ಬರಲೇಬೇಡಿ, ಆಯಿತಾ? ಇನ್ನೂ ಒಂದು ಬಹಳ ಮುಖ್ಯವಾಗಿ, ಹೋಗ್ಬಿಟ್ಟು ಅರ್ಜಿ ಕೊಡ್ತಿರಲ್ಲ ಜಾಬ್ ಹೈಕ್ಗೆ ಒಂದು ಮೇಲ್ ಹಾಕ್ತೀರಾ, ಜಾಬ್ ಹೈಕ್ ಸ್ಯಾಲ್ರಿ ಹೈಕಿಗೆ ಒಂದು ಮೇಲ್ ಹಾಕೋದು, ಅಥವಾ ಏನೋ ಒಂದು ನಂಗೆ ಅದೊಂದು ಸಹಾಯ ಮಾಡಿಕೊಡಿ, ಇದೊಂದು ಹೆಲ್ಪ್ ಬೇಕು ನನಗೆ ಇದೊಂದು ಕನ್ಸೆಷನ್ ಕೊಡಿ, ಇನ್ನೊಂದಿಷ್ಟು ರಿಕ್ವೆಸ್ಟ್ಗಳು ಇರ್ತಾವಲ್ಲ. ಉದ್ಯೋಗದಲ್ಲಿ ನಿಮ್ಮ ಯಾವುದೇ ರಿಕ್ವೆಸ್ಟ್ಗಳು, ಆಯಿತಾ, 18ನೇ ತಾರೀಕುವರೆಗೆ ಕೊಡಬೇಡಿ. ಕೊಟ್ಟರೆ ಅದು ಪಾಸ್ ಆಗಲ್ಲ ರಿಕ್ವೆಸ್ಟು. ಸುಮ್ಮನೆ ನಿಮಗೂ ಬೇಜಾರು, ನಿಮ್ಮ ಬಗ್ಗೆ ಅವ್ರಿಗೂ ಬೇಜಾರು. ಯಾಕಂದ್ರೆ ನಿಮಗೆ ಬೇಜಾರಾದ ನೀವೇನೇನೋ ಒಂದಿಷ್ಟು ಔಟ್ ಬರ್ಸ್ಟ್ ಇರುತ್ತೆ ನಿಮ್ಮದು, ಅದರಿಂದ ಅವ್ರಿಗೂ ನಿಮ್ಮ ಮೇಲೆ ಒಂದು ಬ್ಯಾಡ್ ಒಪಿನಿಯನ್ ಬಂದ್ಬಿಡುತ್ತೆ. ಸೊ ಆದ್ದರಿಂದ ಇದು ಎರಡು ಬ್ಯಾಡ್. 18ನೇ ತಾರೀಕು ತಂಗ ಸುಮ್ಮನಿದ್ದು 18ನೇ ತಾರೀಕು ನಂತರ ನೀವು ಏನು ಕೇಳಿದ್ರು ಓಕೆ ಅಂತಾರೆ. ನೋಡಿ ಹೆಂಗೆ ಫ್ಲಿಪ್ ಆಫ್ ಅ ಕಾಯಿನ್ ಚೇಂಜ್ ಆಗಿಬಿಡುತ್ತದು. 18ನೇ ತಾರೀಕು ತನಕ ಫುಲ್ ನೆಗೆಟಿವ್, 18ನೇ ತಾರೀಕು ನಂತರ ಫುಲ್ ಪಾಸಿಟಿವ್. ಹೆಂಗೆ ಸೂಪರ್ ಮಕರ ರಾಶಿಯವರಿಗೆ, ಓಕೆನಾ? ಸೊ ಅದರಿಂದ 18ನೇ ತಾರೀಕಿನ ತನಕ ಜಾಬ್ ವಿಚಾರದಲ್ಲಿ
ಇದಾಗಿರಿ. ಸೆಪ್ಟೆಂಬರ್ ತಿಂಗಳ ನಿರುದ್ಯೋಗಿಗಳು ಕೆಲಸನೇ ಸಿಗ್ತಾ ಇಲ್ಲ ಅಂದರೆ 18ರ ನಂತರ ಪ್ರಯತ್ನ ಮಾಡಿ ನಿಮಗೆ ಕೆಲಸ ಸಿಗುತ್ತೆ, ಅದು ಈ ಬ್ಯಾಂಕಿಂಗ್ ಸೆಕ್ಟರ್ ಇತ್ಯಾದಿಗಳಲ್ಲಿ. ಆಯಿತಾ, ಅಲ್ಲಿ ತನಕ ಬೇಡ, ಮಾಡಿದ್ರೂ ಸಿಗಲ್ಲ. ಆಮೇಲೆ ಜಾಬ್ನಲ್ಲಿ ನೀವೆಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ಒಂದು ಪ್ರಧಾನವಾದ ವಿಚಾರದ ಬಗ್ಗೆ ನಿಮಗೆ ಅವಮಾನ ಕೂಡ ಆಗುತ್ತೆ. ನೀವು ಕೆಲಸ ಮಾಡೋ ಜಾಗದಲ್ಲಿ ದುಡ್ಡಿನ ಅವ್ಯವಹಾರ ಯಾವುದೋ ಒಂದು ನಡೆದು ಅದು ನಿಮ್ಮ ತಲೆ ಕಟ್ಟಿದ್ರು ಕೂಡ ಆಶ್ಚರ್ಯ ಇಲ್ಲ. ಅಥವಾ ಏನೋ ಒಂದು ನಷ್ಟ ಆಗಿದೆ, ಅದು ನೀನು ತುಂಬಿಕೊಡು, ನಿನ್ನ ಸ್ಯಾಲ್ರಿಯಿಂದ ಕೊಡು ಇವಾಗ ಅನ್ನೋ ರೀತಿಯಲ್ಲಿ ಕೂಡ ಆಗ್ಬಿಡ್ಬಹುದು. ಆಮೇಲೆ ಸ್ತ್ರೀಯರು, ಸ್ತ್ರೀಕಾರಕ ಶುಕ್ರ ಆದ್ದರಿಂದಾಗಿ ಸ್ತ್ರೀಯರ ವಿಚಾರದಲ್ಲಿ ನೀವು ಬಹಳ ಪರ ವಹಿಸ್ಕೊಂಡು ಬರುತ್ತೋ ಪರವಾಗಲಿ ವಿರೋಧವಾಗಲಿ ಆ ವಿಚಾರಕ್ಕೆ ನೀವು ಮೂಗು ತೋರಿಸೋದೇ ಬಹಳ ತಪ್ಪಾಗಿರುತ್ತೆ. ಆಯ್ತಲ್ವಾ, ಎಲೆ ಮರೆ ಕಾಯ್ತಾರೆ ಇರ್ಬೇಕು. ಅದು ಸ್ತ್ರೀಯರ ವಿಚಾರ ಅಲ್ಲಿ ಏನು ನಡೀತಾ ಇದೆ ಅಂದರೆ, ನೀವು ಮಕರ ರಾಶಿಯ ಪುರುಷರಾಗಿರಲಿ ಮಕರ ರಾಶಿಯ ಸ್ತ್ರೀಯರಾಗಿರಲಿ ಅಲ್ಲೇನೋ ಒಂದು ಪ್ರಾಬ್ಲಮ್ ಸ್ತ್ರೀ ರಿಲೇಟೆಡ್ ನಡೀತಾ ಇದೆ ಅಂತಂದಾಗ ಅಂದರೆ ನೀವು ನ್ಯಾಯಕ್ಕೆ ವಿರುದ್ಧವಾಗಿ ನಿಂತ್ಕೊಳ್ಳಿ ಅಥವಾ ನ್ಯಾಯ ಮಾತಾಡೋಕ್ಕೆ ಹೋಗಬೇಡಿ ಅಂತಲ್ಲ ನಾನು ಹೇಳ್ತಾ ಇರುವಂಥದ್ದು. ಕೆಲವಿಷ್ಟು ಸಂದರ್ಭಗಳು ಆಟೋಮೆಟಿಕ್ಕಾಗಿ ಆಮೇಲೆ ಏನಾಗುತ್ತೆ ಗೊತ್ತಾ, ಅವರವರೆಲ್ಲ ಸರಿ ಹೋಗ್ತಾರೆ, ನೀವು ಹಾಳಾಗ್ತೀರಾ. ಇದಕ್ಕೆ ಓಕೆ ಅಂದ್ರೆ ನೀವು ಹೋಗ್ಬೋದು ಮೂಗು ತೂರ್ಸಕ್ಕೆ, ಇಲ್ಲ ಅಂದರೆ ಅಲ್ಲಿ ನಿಮ್ಮ ಮೇಲಧಿಕಾರಿಗಳೋ ಮತ್ತೊಬ್ಬರು ಇನ್ನೊಬ್ಬರ ಇರ್ತಾರೆ, ಅವ್ರು ನೋಡ್ಕೊಳ್ತಾರೆ. ನಿಮ್ಮ ಟೈಮ್ ಸರಿ ಇಲ್ದೋದಾಗ ಇನ್ನು 18ನೇ ತಾರೀಕು ನಂತರ ಬೇಕಾದ್ರೆ ನೀವು ಯಾರಿಗೆ ಬೇಕಾದ್ರೂ ಹೆಲ್ಪ್ ಮಾಡೋಕೆ ಹೋಗಿ, ಏನೂ ತೊಂದರೆ ಇಲ್ಲ. 18ನೇ ತಾರೀಕು ತನಕ ನಿಮ್ಮ ಕುರ್ಚಿನೇ ಗಟ್ಟಿ ಇಲ್ಲ ಅಂದಾಗ ನೀವು ಇನ್ನೊಬ್ರಿಗೇನೋ ಮಾಡ್ತೀನಿ, ಹಿಡ್ಕೊಳಕ್ಕೆ ಹೋಗ್ತೀನಿ, ಅವ್ರನ್ನ ಕಾಪಾಡ್ತೀನಿ ಅಂದರೆ ನಿಮ್ಮ ಕುರ್ಚಿನೇ ಗಟ್ಟಿ ಇಲ್ಲ, ನೀವು ಇನ್ನೊಬ್ಬರನ್ನ ಎಲ್ಲಿ ಹಿಡ್ಕೊಂತೀರಾ? ಸೊ ಅದರಿಂದ ಬಹಳ ಕೇರ್ಫುಲ್ ಈ ವಿಚಾರಗಳಲ್ಲಿ. ನೆಕ್ಸ್ಟ್, ಇನ್ನೂ ಮುಖ್ಯವಾಗಿ ಮಕರ ರಾಶಿಯವರು ಗಮನಿಸಬೇಕಾಗಿರ್ತಕ್ಕಂಥದ್ದು 18ನೇ ತಾರೀಕಿನ ತನಕ ನೀವು ಯಾವ ಕೆಲಸಕ್ಕೆ ಕೈ ಆಗಲ್ಲ. ಪಂಚಮಾಧಿಪತಿಯ ನೀಚ ಸ್ಥಿತಿಯಲ್ಲಿ ಇದ್ದಾನೆ, ಅದರಿಂದ ಆಗಲ್ಲ. ಆಯಿತಾ, ಸೊ ಯಾವ್ದಾದ್ರು ದೊಡ್ಡ ದೊಡ್ಡ ಕೆಲಸಗಳಿಗೆ ಇದೊಂದು ಇಂಪಾರ್ಟೆಂಟ್ ಕೆಲಸ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಯಾವುದೋ ದೊಡ್ಡ ಕೆಲಸಗಳಿಗೆ ಕೈ ಹಾಕ್ಬಿಡೋದು, ಸೆಕೆಂಡ್ ವೀಕಲ್ಲಿ ದೊಡ್ಡ ಕೆಲಸಗಳಿಗೆ ಕೈ ಹಾಕ್ಬಿಡೋದು ದಯವಿಟ್ಟು ಮಾಡಬೇಡಿ. 100% ಅದಾಗಲ್ಲ ಕೆಲಸ. ಸೆಪ್ಟೆಂಬರ್ 18ನೇ ತಾರೀಕು ನಂತರ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಸಹ ಸಕ್ಸಸ್ ಇದೆ, ಅಲ್ಲಿ ತನಕ ಖಂಡಿತ ಇಲ್ಲ. ನೆಕ್ಸ್ಟ್ ಇನ್ನೊಂದು ವಿಚಾರ ಹೇಳ್ತೇನೆ, ಬಹಳ ಪ್ರಮುಖವಾಗಿ ಅದೃಷ್ಟ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ. ಭಾಗ್ಯಸ್ಥಾನದಲ್ಲಿಯೇ ಶುಕ್ರ ನೀಚ ಸ್ಥಿತಿಯಲ್ಲಿದ್ದಾನೆ. ಆದ್ದರಿಂದ 18ನೇ ತಾರೀಕು ಅಷ್ಟೇ ಅಲ್ಲ, 23ನೇ ತಾರೀಕಿನ ತನಕ ನೀವು ಅದೃಷ್ಟ ಪರೀಕ್ಷೆ, ಇದೊಂದು ವಿಚಾರದಲ್ಲಿ ಏನಾಗುತ್ತೆ ನೋಡ್ಕೊಂಬೋಣ, ಒಂದು ಅದೃಷ್ಟ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ. ಆಯ್ತಲ್ವಾ, ಆಗಲ್ಲ, ಪರೀಕ್ಷೆಯಲ್ಲಿ ಸೋಲ್ತೀರಾ. ಆದರೆ ಇನ್ನೊಂದು ಇಂಡೈರೆಕ್ಟ್ ಏನಂತ ಅಥವಾ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಅಂದರೆ ಈಗ ಆನ್ಲೈನ್ ಗೇಮ್ಸ್ಗಳು, ಆನ್ಲೈನ್ ಚಾಟ್ಗಳೆಲ್ಲ ಬಂದ್ಬಿಟ್ಟಿದ್ದಾವೆ. ಒಂದಿಷ್ಟು ಆನ್ಲೈನಲ್ಲಿ ಕೆಲವಿಷ್ಟು ಜೂಜು ಆಟಗಳು ಬಂದಿದ್ದಾವೆ. ಅದೃಷ್ಟ ಪರೀಕ್ಷೆ ಮಾಡೋಕ್ಕೆ ಹೋದ್ರಿ ಅಂದರೆ ಎಲ್ಲ ದುಡ್ಡುಗಳನ್ನು ಕಳ್ಕೊಂಬಿಡ್ತೀರಾ. ಇನ್ನೂ ಒಂದು ವಿಚಾರ ಹೇಳ್ತೀನಿ, ಶುಕ್ರ ನಿಮಗೆ ಬಹಳ ಪ್ರಮುಖವಾಗಿ ಶೇರ್ ಮಾರ್ಕೆಟ್ಗೆಲ್ಲ ಕಾರಕನಾಗಿರ್ತಾನೆ. 18ನೇ ತಾರೀಕಿನ ತನಕ ಶೇರ್ ಮಾರ್ಕೆಟ್ ವಿಚಾರಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದಿರಿ. ನನ್ನ ಪ್ರಕಾರ ನೋ ಇನ್ವೆಸ್ಟ್ಮೆಂಟ್ಸ್, ಇಂಟ್ರಾಡೇ ಟ್ರೇಡಿಂಗ್ ಎಲ್ಲ ದಯವಿಟ್ಟು ಬಹಳ ದೂರ ಇರೋದ್ರಿಂದ. 18ನೇ ತಾರೀಕು ತನಕ ಶುಕ್ರನೇ ನೀಚ ಇದ್ದ, ನೀವು ಇಂಟ್ರಾಡೇ ಟ್ರೇಡಿಂಗ್ ಮಾಡೋಕ್ಕೆ ಹೋದರೆ ಎಲ್ಲ ಮಾರ್ಕೋಬೇಕಾಗತ್ತೆ ಆಮೇಲೆ. ಸೊ ದಯವಿಟ್ಟು ಹೇಳ್ತೀನಿ, ಅಂತಹ ಘನಘೋರ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ 23ನೇ ತಾರೀಕಿನ ನಂತರ ಸಾಲಗಳು ಚೆನ್ನಾಗಿ ಸಿಗುತ್ತಲ್ಲ ಅಂತ ಸಾಲ ಮಾಡ್ಕೊಳಕ್ಕೆ ಹೋದರೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ, ಅಂದರೆ ಸೆಪ್ಟೆಂಬರ್ ಮುಗಿದು ಅಕ್ಟೋಬರ್ ಮೊದಲನೇ ವೀಕ್ ನೋಡ್ರೆ ಮೈಕೈಯೆಲ್ಲ ಸಾಲ ಆಗ್ಬಿಟ್ಟಿರುತ್ತೆ ನಿಮಗೆ. ಸೊ ಆದ್ದರಿಂದ ಸಿಗುತ್ತಲ್ಲ ಅಂತ ಸಾಲ ಮಾಡೋದು ದಯವಿಟ್ಟು ಬೇಡ. ನಿಮಗೆ ಮೋಸ್ಟ್ ಪ್ರಾಬಬಲಿ 23ನೇ ತಾರೀಕು ಸೆಪ್ಟೆಂಬರ್ ದಾಟ್ಬಿಡ್ತು ಅಂತಂದರೆ ಭಯಂಕರ ಫೋನ್ ಕಾಲ್ಗಳು ನಿಮಗೆ ಪರ್ಸ್ನಲ್ ಲೋನ್, ಅಂದರೆ ಈಗ ಬರಲ್ಲ ಅಂತಲ್ಲ, ಈಗಲೂ ಬರ್ತವೆ. ಹಾಗೇನಾಗೋದು ಗೊತ್ತಾ, ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ. ನಿಮ್ಗೆ ಭಾಳ ಪರಿಚಯ ಇದ್ದವರು, ನಿಮ್ಮ ರೆಗ್ಯುಲರ್ ನಿಮ್ಮ ಬ್ಯಾಂಕ್ ಮ್ಯಾನೇಜರೇ ಕೇಳ್ಬಿಡ್ತಾರೆ, ಎಲ್ಲರೂ ಬೇಕಾದ್ರೆ ನೋಡ್ರಿ ಲೋನ್ ಸ್ಯಾಂಕ್ಷನ್ ಮಾಡೋಣ ಅಂತ. ನೋಡಿ, ಒಂದು ಸೈಟ್ ತಗೊಳ್ಳೋಕ್ಕೆ ನೀವೇನಾದರೂ ಪ್ರಯತ್ನ ಮಾಡ್ತೀರಾ, ಅದಕ್ಕೋಸ್ಕರ ಲೋನ್ ಹೋಗ್ತೀರಾ ಅಂದರೆ ಓಕೆ, ಸಂತೋಷ. ಅದು ಬಿಟ್ಟು ನಿಮಗೆ ಏನೋ ಅವಶ್ಯಕತೆ ಇಲ್ಲದೆ ಹೋದಾಗ ಸುಮ್ಮನೆ ನೀವು ಲೋನ್ ಮಾಡಿದ್ರಿ ಅಂದರೆ ಅದು ತುಂಬ ಸಮಸ್ಯೆ ಅಂದರೆ ವೇಸ್ಟ್ ಆಗಿಬಿಡುತ್ತೆ. ಈಗ ಲೋನ್ ಮಾಡಿ ಯಾವುದೋ ಹೊಸ ಮೊಬೈಲ್ ತೊಗೊಂಡ್ರಿ ಅಂತ, ಅದು ಇನ್ನೊಂದು 6 ತಿಂಗಳಿಗೆ ಆ ಮೊಬೈಲ್ ಹೋಗ್ಬಿಡುತ್ತೆ. ಸಾಲ ಮಾತ್ರ 1 ವರ್ಷದ್ದೋ 2 ವರ್ಷದ್ದೋ EMI ಹಾಕೊಂಡಿರ್ತೀರ. ಸೊ ಆದ್ದರಿಂದ ಕ್ರೆಡಿಟ್ ಕಾರ್ಡಲ್ಲಿ ಪ್ರೀ ಅಪ್ರೂವ್ಡ್ ಲೋನ್ ಇದೆ, ಮತ್ತೊಂದು ಇನ್ನೊಂದು ಅಂತ ಉಜ್ಜೋಕೆ ಹೋದರೆ ನೀವು ಅಕ್ಟೋಬರ್ ಮೊದಲನೇ ವಾರದಲ್ಲಿ ನೋಡ್ರಿ ಎಷ್ಟು ಸಾಲ. ಅಲ್ಲ ಸರ್, ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಗುರುಗಳೇ ಒಂದು ಚೂರು ಸಾಲ ಇಲ್ಲದೆ ಎಷ್ಟು ಚೆನ್ನಾಗಿದ್ದೆ, ಅಕ್ಟೋಬರ್ ಮೊದಲನೇ ವಾರ ಬರೋ ಅಷ್ಟರಲ್ಲಿ ಮೈಕೈಯೆಲ್ಲ ಸಾಲ ಆಗೋಯ್ತಲ್ಲ ಗುರುಗಳೇ, ಇನ್ನೆಲ್ಲೂ ಸಾಲ ಹುಟ್ಟಲ್ಲ ಅನ್ನೋಷ್ಟು ಸಾಲ ಆಗ್ಬಿಡ್ತಲ್ಲ ಗುರುಗಳೇ ಅಂತೀರ. ಆಮೇಲೆ ಈಗೆಲ್ಲ ಟೆಕ್ನಾಲಜಿ ಬಹಳ ಮುಂದುವರೆದಿದೆ. ಸಾಲ ತಗೊಳ್ಳೋ ತನಕ ತಗೊಳ್ಳಿ ಅಂತ ಹಿಂಸೆ ಕೊಡ್ತಾರೆ, ಆಮೇಲೆ ವಾಪಸ್ ಕೊಡಿ ಅಂತ ಹಿಂಸೆ ಕೊಡ್ತಾರೆ, ಸಿಬಿಲ್ ಹಾಳು ಮಾಡಿಬಿಡ್ತಾರೆ, ಫೋನ್ಗಳು ಮಾಡ್ಕೊಂಡು ಎದುರಿಸೋದು, ನರಕ ತೋರಿಸ್ಬಿಡ್ತಾರೆ. ಯಾಕೆ ಬೇಕು? ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಹೋಗಬೇಕು. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನುವಂಥ ಒಂದು ಮನಸ್ಥಿತಿಯೇ ತಪ್ಪು. ಆಯಿತಾ, ನಾನು ಹೇಳಿದ್ರೆ ಒಂದು ಉಪದೇಶ ಅಂತ ಅನ್ಕೊಂಬಿಟ್ಟಿರಾ, ನಮ್ಗೆ ಗೊತ್ತಾಗುತ್ತೆ ನಿಮಗೆ ಅಕ್ಟೋಬರ್ ಫಸ್ಟ್ ಬೇಕಲ್ಲಿ ನಾನು ಉಪದೇಶ ಮಾಡ್ತಿದ್ನಾ ಅಥವಾ ಏನು ಅನ್ನೋದು. ಎಚ್ಚರಿಕೆ ಅಂತ ಹೇಳೋದು ನಾನು ಅದಕ್ಕೆ ಈ ತಪ್ಪುಗಳನ್ನು ಮಾಡಬೇಡಿ ಅಂತ, ಇದೇ ಎಚ್ಚರಿಕೆಗಳು. ಆಯಿತಾ. ಆಮೇಲೆ ಇನ್ನೂ ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ ಏನಪ್ಪ ಅಂದರೆ, ಸೆಪ್ಟೆಂಬರ್ 16ನೇ ತಾರೀಕಿಂದ 9ನೇ ಮನೆಯಲ್ಲಿ ರವಿ ಬಂದುಬಿಡ್ತಾನೆ. ಅಲ್ಲಿಗೆ ನಿಮಗೆ ಹಾಗೂ ನಿಮ್ಮ ತಂದೆಯವರಿಗೆ ಜಗಳ ಮನಸ್ತಾಪಗಳಾಗ್ಬಿಡುತ್ತೆ. ನೀವು ಹೇಳಿದ್ದು ನಿಮ್ಮ ಅಪ್ಪ ಒಪ್ಪಲ್ಲ, ನಿಮ್ಮ ಅಪ್ಪ ಹೇಳಿದ್ದು ನೀವು ಒಪ್ಪಲ್ಲ. ಸೊ ಅದರಿಂದ ಅಪ್ಪ ಮಕ್ಕಳ ಮಧ್ಯೆ ಒಳ್ಳೆ ಜಗಳ ಆಗ್ಬಿಡುತ್ತೆ. ಆಯಿತಾ. ಆಮೇಲೆ ಅಥವಾ
ನಿಮ್ಮ ತಂದೆಯವರ ಆರೋಗ್ಯವೂ ಹಾಳಾಗುವ ಸಾಧ್ಯತೆ. ಅಂದರೆ ಅದನ್ನು ತೀರಾ ಒತ್ತಿ ಹೇಳೋಕ್ಕಾಗಲ್ಲ, ಬಟ್ ಕೇತು ಜೊತೆಗಿದ್ದಾನೆ, ಆದ್ದರಿಂದಾಗಿ ಹೇಳಬಹುದು. ರವಿ ಹಾಗೂ ಕೇತುವಿನ ಸಂಯೋಗವಾಗಿಬಿಡುತ್ತೆ, ಆದ್ದರಿಂದ ಹೌದು ಆರೋಗ್ಯ ಬಾಧೆಯೇ ಅನಿಸ್ಬೋದು. ಅಥವಾ ಮಕರ ರಾಶಿಯವರು ನಿಮಗೆ ಏನು ಅನಿಸ್ಬಿಡುತ್ತೆ ಅಂದರೆ ನಿಮ್ಮಪ್ಪ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ, ಆಯ್ತಲ್ವಾ? ಸೊ ಅದು ಬಹಳ ದೊಡ್ಡ ತಪ್ಪು ನೋಡ್ರಿ, ಮಹಾಪಾಪ ಅದು. ಅಂದರೆ ನಿಮ್ಮ ಹೆತ್ತವರ ವಿಚಾರದಲ್ಲಿ ನಿಮಗೆ ಅವ್ರು ಕಿರಿಕಿರಿ ಮಾಡ್ತಾ ಇದ್ದಾರೆ ನಮ್ಮಪ್ಪ ಅಂತ ಅಂದರೆ ಆ ವಾಕ್ಯ, ಆ ಪದಪ್ರಯೋಗ, ಆ ವಾಕ್ಯ ಪ್ರಯೋಗವೇ ತಪ್ಪು ಅಂತ. ಅವ್ರಿಲ್ದೋದ್ರೆ ಪ್ರಪಂಚದಲ್ಲಿ ಮತ್ತೆ ಇಲ್ವೇ ಇಲ್ಲ ನೀವು. ಆದ್ದರಿಂದ ಅವ್ರು ತರಿನೋ ತಪ್ಪೋ ನೆಕ್ಸ್ಟು, ಅವರ ಮಾತುಗಳು ನಿಮಗೆ ಕಿರಿಕಿರಿ ಅನಿಸ್ಬಾರ್ದು, ಮಹಾಪರಾಧ ಅದು, ಆಯ್ತಲ್ವಾ? ಆದ್ದರಿಂದ ಅವರು ನಿಮಗೆ ಏನು ಕೊಟ್ಟರು, ಏನು ಮಾಡಿದ್ರು, ಏನು ಬಿಟ್ಟರು ಸೆಕೆಂಡ್ರಿ. ನಮಾತಃ ಪರದೈವತಂ ಇದ್ದಂಗೆ ತಂದೆ ತಾಯಿಂದರು ನಮಗೆ ಮೊದಲನೇದಾಗಿ ದೇವರುಗಳು, ಆಯ್ತಲ್ವಾ? ಸೊ ಅದರಿಂದ ಫಸ್ಟ್ ಅವರಿಗೆ ಗೌರವ ಕೊಡಲೇಬೇಕು. ಅದು ನೀವು ಏನು ಮಾಡೋದು ಗೌರವ ಕೊಡಬೇಕು. ಆ ಪ್ರಕಾರವಾಗಿ ನಿಮ್ಮ ತಂದೆಯವರ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ, ಅವರ ಆರೋಗ್ಯದ ಬಗ್ಗೆ, ಅವರ ಜೊತೆಗಿನ ಏನು ಒಂದು ಬಾಂಧವ್ಯದ ಜೊತೆಗೆ. ಅವ್ರು ಏನೇ ಬೈಲಿ, ನಿಮ್ಮಪ್ಪ ತಾನೇ ಬೈತಾ ಇರೋದು, ಏನು ಊರ ಮೇಲಿದ್ರಲ್ವಲ್ಲ ಬೈತಾ ಇರೋದು, ಬೈಲಿ ಬಿಡ್ರಿ, ಅದೊಂದು ಪ್ರೀತಿ, ಅದೊಂದು ಆಶೀರ್ವಾದ ಅಂತ ತಿಳ್ಕೊಳ್ಳಿ ಅಷ್ಟೇ. ನೀವು ನಿಮ್ಮ ತಂದೆಯ ಸೇವೆಯನ್ನು ಮಾಡೋದು ಮಾಡಿ. ಆಮೇಲೆ ಯಾವ ಪಿತ್ರಾರ್ಜಿತ ಆಸ್ತಿಗೆ ವಿಚಾರದಲ್ಲಿ ಅವರು ಮಾತಾಡಿದ್ರು ಸಹ, ಅಯ್ಯೋ ನಮ್ಮಪ್ಪ ಅದೊಂದು ಸೈಟ್ ಕೊಡಲಿಲ್ಲ, ಇದೊಂದು ಮನೆ ಕೊಡಲಿಲ್ಲ, ಯಾಕೆ ಬೇಕು, ನೀವು ದುಡ್ಕೊಂಡು ತಿನ್ಬೋದಲ್ಲ. ಇಲ್ಲಿ ಬರ್ಕೊಂಡಿದ್ರೆ ಲಲಾಟ ಲಿಖಿತ ರೇಖಾ ಪರಿಮಾಷ್ಟಂ ನಕ್ಷಕ, ಅದನ್ನು ತಪ್ಸಕ್ಕೆ ಸಾಧ್ಯನೇ ಇಲ್ಲ, ಆಯಿತಾ? ಸೊ ನಿಮಗೆ ಎಲ್ಲೋ ಒಂದು ಕಡೆ ಸಿಗುತ್ತೆ ನೀವು ದುಡಿದು ನೀವು ತಗೊಳ್ಳುವಂಥ ವಿಚಾರ ಬಗ್ಗೆನೇ ಮಾಡಿಬಿಟ್ರೆ ತಂದೆಯವರಿಗೆ ಸಿಗಬೇಕಾದ, ನೀವು ಕೊಡಬೇಕಾದ ಗೌರವ, ಪ್ರೀತಿ, ವಿಶ್ವಾಸಗಳನ್ನ ಖಂಡಿತವಾಗಿ ಕೊಡಿ. ಅದನ್ನು ಯಾವುದೇ ಪಿತ್ರಾರ್ಜಿತ ಆಶ್ರಿತವಾಗಿ ಹೋಲಿಕೆ ಮಾಡಿಬಿಡಿ. ಯಾಕೆಂದರೆ 9ನೇ ಮನೆಗೆ ರವಿ ಹೋಗ್ತಾ ಇದ್ದಾನೆ ಅಂದಾಗ ಕಾರಕೋ ಭಾವನಾಶಾಯ ಅನ್ನುವ ರೀತಿಯಲ್ಲಿ ತಂದೆಯೊಂದಿಗೆ ನಿಮ್ಮ ಬಾಂಧವ್ಯ ಹಾಳಾಗ್ಬಿಡುವ ಸಾಧ್ಯತೆ ಇರ್ತದೆ. ಆಮೇಲೆ ಅದು ಒಂದು ಸ್ವಲ್ಪ ಉತ್ತಮ ಅಲ್ಲ ಅಂತ, ಆಯಿತಾ? ಸೊ ಈ ಥರದ ಪ್ರಧಾನವಾದ ಗ್ರಹಸ್ಥಿತಿಗಳಿಂದಾಗಿ ಆಗಬಹುದಾದ ವ್ಯತ್ಯಾಸಗಳು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸರ್ 18ನೇ ತಾರೀಕು ನಂತರ ಎಲ್ಲ ಸೂಪರಾ ಅಂತಂದರೆ 18ನೇ ತಾರೀಕು ನಂತರ ಏನೇನು ಶುಭಗಳಾಗುತ್ತೆ ಅನ್ನೋದು ನಿಮ್ಗೆ ತಿಳಿಸಿದ್ದೇನೆ ನಾನು. ಸ್ವಲ್ಪ ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಮಾಡ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ಸಾಲಗಳು ಮಾಡಿ ಇನ್ವೆಸ್ಟ್ಮೆಂಟ್ಗಳು ಮಾಡಿದ್ರೆ ಪ್ರಯೋಜನ ಇಲ್ಲ. ಸೊ ಅದರಿಂದ ಸ್ವಲ್ಪ ಯೋಚನೆ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಮಕರ ರಾಶಿಯವರು, ಆಯಿತಾ? ಏನೇ ವಿಚಾರಗಳು ಬಂದರು, ಯಾಕೆಂದರೆ ಇದೆಲ್ಲವೂ ಸಹ ನಿಮಗೆ ಬೇರೆ 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 ಸಮಸ್ಯೆಗಳು, ಗ್ರಹಸ್ಥಿತಿಗಳಿಂದ ನಿಮಗೆ ಏನೇನು ಆಗಬಹುದು ಅನ್ನುವಂಥದ್ದನ್ನ ತಿಳಿಸಿದ್ದೇನೆ. ಆಮೇಲೆ ಮಕರ ರಾಶಿಯ ವಿವಾಹಿತ ಸ್ತ್ರೀಯರಿಗೆ ಮೊದಲೆರಡು ವಾರಗಳು ಯಜಮಾನರ ಆರೋಗ್ಯ ಸ್ವಲ್ಪ ಏರುಪೇರು ಆಗಬಹುದು. ಸೊ ಆದ್ದರಿಂದ ಮೊದಲೆರಡು ವಾರಗಳು ಯಜಮಾನರ ಬಗ್ಗೆ ನೋಡ್ಕೊಳ್ಬೇಕು. ನಂತರದ 2 ವಾರಗಳು ತಂದೆಯವರ ಆರೋಗ್ಯದ ಬಗ್ಗೆ, ತಂದೆಯವರೊಂದಿಗಿನ ಬಾಂಧವ್ಯದ ಬಗ್ಗೆ ಗಮನಿಸಬೇಕು. ಸೊ ಮಕರ ರಾಶಿಯ ಸ್ತ್ರೀಯರಿಗೆ ವಿಶೇಷ ಜವಾಬ್ದಾರಿ ಸ್ವಲ್ಪ ಜಾಸ್ತಿ, ತಾಯಂದರಿಗೆ, ಆಯಿತಾ? ಸೊ ಇದೆಲ್ಲ ವಿಚಾರಗಳು ಬಂದಾಗ ಒಂದು ಸಿಂಪಲ್ ಪರಿಹಾರಗಳು, ವಿಶೇಷ ಪರಿಹಾರಗಳು ಎರಡನ್ನೂ ಸಹ ಹೇಳ್ತೇನೆ. ಅದು ಎರಡು ಏನಪ್ಪ ಅಂತಂದರೆ, ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳ ಪ್ರಮುಖವಾಗಿ ಪರಿಹಾರಗಳ ವಿಚಾರಕ್ಕೆ ಬಂದಾಗ ನೀವು ವಿಶೇಷವಾಗಿ ದೇವತಾರಾಧನೆ ಮಾಡಬೇಕಾಗಿರೋದು ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು, ಆಯ್ತಲ್ವಾ? ದುರ್ಗಾರಾಧನೆ, ಶನೇಶ್ವರನ ಆರಾಧನೆಗೆ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಕೊಡಿ. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ದುರ್ಗಾ ದೇವಸ್ಥಾನಕ್ಕೆ ಕಡ್ಡಾಯವಾಗಿ ಪ್ರತಿ ಶುಕ್ರವಾರ ಹೋಗಿ ಪ್ರತಿದಿನ ಬೆಳಗ್ಗೆ ಎದ್ದು ದುರ್ಗಾ ಸ್ತೋತ್ರ, ಶುಕ್ರಾಷ್ಟೋತ್ರ ಪಠನೆ ಮಾಡ್ಕೊಳ್ಳಿ. ಮುತ್ತೈದೆ ಹೆಂಗಸು ನಿಮ್ಮ ಮನೆಗೆ ಕರೆದು ಅವರಿಗೊಂದು ಅರಿಶಿನ, ಕುಂಕುಮ, ವಿಳೆದೆಲೆ ಅಡಿಕೆ ಇತ್ಯಾದಿ ಏನಾಗುತ್ತೋ ಅದು ಐಟಮ್ಸನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಪ್ರತಿದಿನ ನಿಮಗೆ ದುರ್ಗಾ ಅಷ್ಟೋತ್ರವನ್ನು, ಲಲಿತಾ ಸಹಸ್ರನಾಮ ಏನಾದ್ರು ಬಂದರೆ ಓದ್ಕೊಳ್ಳಿ, ಬರಲ್ಲ ಅಂದರೆ ಕೇಳಿಸ್ಕೊಳ್ಳಿ, ಪ್ರತಿದಿನ ತುಂಬ ಸಹಾಯಕವಾಗುತ್ತೆ. ಸೊ ದುರ್ಗಾರಾಧನೆ, ಶನೇಶ್ವರನ ಆರಾಧನೆ ನೋಡಿ. ಶುಕ್ರವಾರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದರೆ ಕಡ್ಡಾಯವಾಗಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಬನ್ನಿ. ಅಲ್ಲೇನು ವಿಶೇಷ ಪೂಜೆಗಳು ಮಾಡಿಸ್ಬೇಕು ಅಂತಿಲ್ಲ. ಕೊಡೋದಾದರೆ ಒರಿಜಿನಲ್ ಕುಕ್ಕಿಂಗ್ ಗ್ರೇಡ್ ಎಳ್ಳೆಣ್ಣೆ, ಅಡುಗೆಗೆ ಉಪಯುಕ್ತವಾದ ಎಳ್ಳೆಣ್ಣೆ, ಕರಿ ಎಳ್ಳು, ನೀಲಿ ಬಣ್ಣದ ಹೂವು ಇದೆಲ್ಲ ಕೊಡ್ಬೋದು. ಕರಿ ಎಳ್ಳಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ಬೋದು ಅವಕಾಶ ಇದ್ದರೆ. ಇಲ್ಲ ಅಂದರೆ ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬರ್ತಾಯಿರಿ, ಅಷ್ಟೇ. ತೀರ್ಥ ಪ್ರಸಾದ ಕೊಟ್ಟರೆ ತೊಗೊಂಡು ಬರ್ತಾಯಿರಿ. ಸೊ ಶನೇಶ್ವರನ ಆರಾಧನೆಯನ್ನು ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ದುರ್ಗಾ ಆರಾಧನೆ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರದಲ್ಲಿ ಕುಂಕುಮಾರ್ಚನೆ ಮಾಡಿಸೋದು, ಮುತ್ತೈದರಿಗೆ ಅರ್ಶಿನ, ಕುಂಕುಮ, ಹಣ್ಣು, ಉಳಿದೆಲೆ ಅಡಿಕೆ ಇತ್ಯಾದಿ ತಾಂಬೂಲವನ್ನು ಕೊಡುವಂಥದ್ದು, ಅವ್ರನ್ನ ನಮಸ್ಕಾರ ಮಾಡಿ ಅವರಲ್ಲಿ 2 ಅಕ್ಷತೆ ಅಥವಾ ಆಶೀರ್ವಾದವನ್ನು ಪಡೆಯಿರಿ ಅವ್ರದ್ದು. ಆಮೇಲೆ ಲಲಿತಾ ಸಹಸ್ರನಾಮ, ದುರ್ಗಾ ಅಷ್ಟೋತ್ತರ, ಶುಕ್ರ ಅಷ್ಟೋತ್ತರ ಪ್ರತಿದಿನ ಓದಿನ ಪಠನೆ ಮಾಡಿಕೊಳ್ಳಿ. ಇದು ಬಹಳ ಪ್ರಮುಖವಾಗಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ಸಿಂಪಲ್ಲಾಗಿ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಈ ಸೆಪ್ಟೆಂಬರ್ ತಿಂಗಳ ಸಮಸ್ಯೆ ಪರಿಹಾರಕ್ಕೆ ಮಾಡ್ಕೊಳ್ಬಹುದಾದಂಥದ್ದು. ವಿಶೇಷ ಪರಿಹಾರ ಏನಾದ್ರು ಬೇಕು ಅಂತಂದರೆ, ಆ ವಿಶೇಷ ಪರಿಹಾರ ಏನಪ್ಪ ಅಂದರೆ ಸೆಪ್ಟೆಂಬರ್ 2ನೇ ತಾರೀಕು, ನೆನ್ಪಿಟ್ಕೊಳ್ಳಿ, ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ ಅಮಾವಾಸ್ಯೆ. ಸೋಮವಾರ ಅಮಾವಾಸ್ಯೆ ಬಂದರೆ ನಾವು ಅದನ್ನು ಅಮಾ ಸೋಮವತಿ ಅಂತ ಕರಿತೀವಿ. ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು ಶ್ರಾವಣ ಸೋಮವಾರ, ಕಡೆಯ ಶ್ರಾವಣ ಸೋಮವಾರ
ಅಮಾವಾಸ್ಯೆ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ದಿವಸ. ನಮ್ಮ ಒಂದು ಬೆನಕನ ಅಮಾವಾಸ್ಯೆ ಅಂತ ಕರೀತಾರೆ. ನಮ್ಮ ಒಂದು ಯಾಗಶಾಲೆಯಲ್ಲಿ ಅವತ್ತಿನ ದಿವಸ ನಿಮ್ಮ ಎಲ್ಲ ಶತ್ರುಗಳ ಬಾಧೆ ನಿವಾರಣೆಗೋಸ್ಕರ ಮಾಟಮಂತ್ರ, ದೃಷ್ಟಿ, ಶತ್ರು ಬಾಧೆ ವಿಶೇಷವಾಗಿ ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ ಸಹ. ಏನೋ ಮನುಷ್ಯನನ್ನು ಹಿಡ್ಕೊಳ್ಬೋದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ ಅಂತ. ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ. ಸೊ ಶತ್ರು ನಿಗ್ರಹ ಆಗಬೇಕು ಅಂದರೆ ಏನು ಮಾಡಬೇಕು? ಶತ್ರು ನಿಗ್ರಹ ವಾರಾಹಿ ದೇವಿಯನ್ನು ಆರಾಧನೆ ಮಾಡಬೇಕು. ಸೊ ನಾವು ಸೆಪ್ಟೆಂಬರ್ 2ನೇ ತಾರೀಕು ಶ್ರಾವಣ ಸೋಮವಾರ, ಕೊನೆಯ ಶ್ರಾವಣ ಸೋಮವಾರದ ದಿವಸ ಬೆನಕನ ಅಮಾವಾಸ್ಯೆ, ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ವೆರಿ ಪವರ್ಫುಲ್. ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಅಂದರೆ ಬಹಳ ಚೆನ್ನಾಗಿ ನಿಮ್ಮನ್ನು ಕಾಪಾಡ್ತದೆ, ಆಯಿತಾ. ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಪ್ರಮುಖವಾಗಿ ಒಂದು ಸಪ್ತಚಕ್ರಗಳ ಒಂದು ಬ್ರಾಸ್ಲೆಟನ್ನು ಕೊಡ್ತಾ ಇದ್ದೆವು ಪ್ರತಿಯೊಬ್ಬರಿಗೂ ಸಹ. ಇದರಲ್ಲಿ 7 ವಿಧದ ವಿಶೇಷವಾದಂತಹ ರತ್ನಗಳಿದೆ. ನಿಮ್ಮ ಒಂದು ಸೂಕ್ಷ್ಮ ಶರೀರ ಅಂತ ಹೇಳಿದ್ರು ಪ್ರತಿಯೊಂದು ನಿಮಗೆ ಕಾಪಾಡಲಿಕ್ಕೋಸ್ಕರ ಒಂದು ಸಪ್ತಚಕ್ರಗಳ ಶರೀರದ ಸಪ್ತಚಕ್ರವನ್ನು ಸಹ ರೀಜನರೇಟ್ ಮಾಡಬಹುದು ಇದು. ಸೊ ಆದ್ದರಿಂದ ಈ ಒಂದು ವಿಶೇಷವಾದ ಸಪ್ತಚಕ್ರಗಳ ಜೊತೆಗೆ ನಾವಿಲ್ಲಿ ವಿಶೇಷವಾಗಿ ಬಳಸಿರ್ತಕ್ಕಂಥ ಉಪರತ್ನಗಳು ಶನೇಶ್ವರನ ಒಂದು ಆರಾಧನೆ ಮಾಡಿ ಸಹಸ್ರ ಶನಿ ಶಾಂತಿ ಹೋಮ, 1000 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡಿ ನೀಲಮೇಘವರ್ಣಿಕಾ ರತ್ನಗಳನ್ನು ಎನರ್ಜೈಸ್ ಮಾಡಿದ್ದೇವೆ. ಸೊ ಇದು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ ನೀಲಮೇಘವರ್ಣಿಕಾ ರತ್ನಗಳು ಹಾಗೂ ವಿಶೇಷವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮ, ಅದ್ರ ಜೊತೆಗೆ ಕಾಲಭೈರವೇಶ್ವರ ಹೋಮ, ಕಾಲಭೈರವೇಶ್ವರನಿಗೆ ವಿಶೇಷವಾಗಿ ಆರಾಧನೆ ಮಾಡ್ತಾ ಇದ್ದೇವೆ. ಆ ಕಾಲಭೈರವೇಶ್ವರನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಈ ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ಸಪ್ತಚಕ್ರಗಳ ಒಂದು ಬ್ರಾಸ್ಲೆಟ್, ನೀಲಮೇಘವರ್ಣಿಕಾ ರತ್ನಗಳೊಂದಿಗೆ ಸಪ್ತಚಕ್ರಗಳೊಂದು ಬ್ರಾಸ್ಲೆಟ್ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು, ಈಸಿಯಾಗಿ ಧಾರಣೆ ಮಾಡಿಕೊಂಡ್ರೆ ಆಯಿತು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸೊ ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ, ಕೊನೆಯ ಶ್ರಾವಣ ಸೋಮವಾರ, ಬೆನಕನ ಅಮಾವಾಸ್ಯೆ ದಿವಸ ಸಹಸ್ರ ಶನಿ ಶಾಂತಿ ಹೋಮ, 1000 ಸಂಖ್ಯೆ ಶನೀಶ್ವರಿಗೆ ಹೋಮ ಮಾಡ್ತಾ ಇದ್ದೀವಿ. ಅಂದರೆ ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಯಾವುದೇ ಸಮಸ್ಯೆಗಳಿರಲಿ ಶನಿಯ ದಶೆ, ಯಾಕೆಂದರೆ ನೋಡಿ ಶನೇಶ್ವರ ಇನ್ನು ಮುಂದಿನ ವರ್ಷದ ತನಕ ಶನೇಶ್ವರ ಕುಂಭರಾಶಿಯಲ್ಲಿರ್ತಾನೆ ಅಂತಂದರೆ 12 ರಾಶಿಯವರೆಗೂ ಶನೇಶ್ವರನ ಆರಾಧನೆ ಮಾಡಲಿಕ್ಕೆ ಇನ್ನೊಂದು ಪ್ರಧಾನವಾದಂತಹ ಸಮಯವಾಗಿರುತ್ತಿದ್ದು. ಸೊ ಆದ್ದರಿಂದ ನೆನಪಿಟ್ಕೊಳ್ಳಿ, ಶನೇಶ್ವರನ ಆರಾಧನೆ, ಸಹಸ್ರ ಶನಿ ಶಾಂತಿ ಹೋಮ, ಶತ್ರು ನಿಗ್ರಹ ವಾರಾಹಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಕಾಲಭೈರವೇಶ್ವರ ಹೋಮ, ಗುರು ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ, ಎಲ್ಲ ಹೋಮಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ ಸಂಕಲ್ಪಕ್ಕೆ ಕೊಟ್ಟ ಪ್ರತಿಯೊಬ್ಬರ ಹೆಸರನ್ನು 2ನೇ ತಾರೀಕು ಶ್ರಾವಣ ಸೋಮವಾರದ ದಿವಸ, ಕೊನೆ ಶ್ರಾವಣ ಸೋಮವಾರ ದಿವಸ ಬೆಳಗ್ಗೆ 6 ಗಂಟೆಯಿಂದ 6ವರೆಗೆ ಸಂಕಲ್ಪ ಸೇವೆ ನಾನೇ ಖುದ್ದು ನಿಮ್ಮೆಲ್ಲ ಹೆಸರು ಸಂಕಲ್ಪ ಮಾಡ್ತಾರೆ. ಯಾರು ಸಂಕಲ್ಪಕ್ಕೆ ಹೆಸರು ಕೊಡ್ತೀರಾ ಅವ್ರದ್ದೆಲ್ಲರೂ ಸಹ 10 ನಂತರ ಎಲ್ಲ ಹೋಮಗಳು ಲೈವ್ ಇರ್ತದೆ. ಎಲ್ಲ ಹೋಮಗಳ ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮ ಅರ್ಚನೆ ಮಾಡಿದ ಕುಂಕುಮ ಪ್ರಸಾದ, ಈ ಸಪ್ತಚಕ್ರಗಳ ಜೊತೆಗೆ ನೀಲಮೇಘವರ್ಣಿಕಾ ರತ್ನಗಳ ಒಂದು ಬ್ರಾಸ್ಲೆಟ್ ಪ್ರತಿಯೊಬ್ಬರಿಗೂ ಸಹ ಅದನ್ನು ನಾವು ಸ್ಪೀಡ್ ಪೋಸ್ಟಲ್ಲಿ ನಾವು ಮಂಗಳವಾರ ದಿವಸ ಬೆಳಗ್ಗೆ ಕಳಿಸ್ಕೊಡ್ತೇವೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರವನ್ನು ಹೇಳಿದ್ದೇನೆ. ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡ್ಬಿಡಿ, ಯಾರಲ್ಲೂ ಹೆದರಿಸ್ಲಿಕ್ಕೋಸ್ಕರ ಈ ಒಂದು ವಿಚಾರವನ್ನು ತಿಳಿಸ್ತಾ ಇಲ್ಲ, ಈ ಒಂದು ವಿಡಿಯೋವನ್ನು ಮಾಡ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ನಲ್ಲಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋಕೆ ನಮ್ಮ ಚಾನಲ್ನ ಮರಿಬೇಡಿ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.